ಜಗದಾಂಬೆಯಾದ ಪಾರ್ವತಾದೇವಿ ಇಂದಿನ ವ್ಯಾಪಾರದಲ್ಲಿ ಅತಿ ಲಾಭವನ್ನು ಕೊಟ್ಟು ಉದ್ಧರಿಸಿ ಕಾಪಾಡುತ್ತ ಮಾತೆ. ಓಹೋ, ಏನಿರಬಹುದು ಈ ದಿವಸ ನಮ್ಮ ಅಂಗಡಿ ಬೀದಿಯಲ್ಲಿ ಜನರು ತಾಂಡೋಪತಾಂಡವಾಗಿ ಓಡಾಡುತ್ತಿರಲು ಕಾರಣವೇನಿರಬಹುದು? ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಕರೆಯಿಸಿ ಸ್ವಲ್ಪ ಆಲೋಚಿಸಿ ನೋಡುತ್ತೇನೆ. ಆದಿಮೂರ್ತಿ, ನಮ್ಮ ಅಂಗಡಿ ಬೀದಿಯಲ್ಲಿ ಜನರು ತಾಂಡೋಪತಾಂಡವಾಗಿ ಓಡಾಡುತ್ತಿರಲು ಕಾರಣವೇನಿರಬಹುದು? ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಕರೆಯಿಸಿ ಸ್ವಲ್ಪ ವಿಚಾರಿಸಿ ನೋಡುತ್ತೇನೆ. ಆದಿಮೂರ್ತಿ ರಾರ ಇಕಡ ಏಮಯ್ಯ ಬೀದಿ ಇಷ್ಟ ತನಕ ಏನೋ ಮಾಡ್ತಾ ಇದ್ದೆ? ಏನಂದಯ್ಯ? ಇಷ್ಟ ತನಕ ಏನೋ ಮಾಡ್ತಾ ಇದ್ದೆ? ಯೋ, ಊಟ ಮಾಡ್ಕೊಂಡು ಮುಖ ತೊಳ್ಕೊಂಡು ನಾಮ ಅದೇ ನಿಲ್ಸ ಏನದು? ಎಲ್ರೂ ಮುಖ ತೊಳೆದು ನಾಮ ಹಾಕಿ ಆಮೇಲೆ ಊಟ ಮಾಡ್ತಾರೆ ಕಣೋ. ಹೆಂಗೋ ಆಗೋಯ್ತು ಬಿಡಯ್ಯ. ಅದೇನು ಹೇಳಪ್ಪ, ಇಷ್ಟ ತನಕ ಏನೋ ಮಾಡ್ತಾ ಇದ್ದೆ? ಯೋ, ಬಾಳೆಹಣ್ಣು ಅಕ್ಕ ಆಗ್ತದೆ ಕಣ. ಮುಂಡೆದೆ ಬಾಳೆಹಣ್ಣು ಅಕ್ಕ ಅಲ್ವೋ, ಲೆಕ್ಕ ಆಗ್ತದೆ ಅಂತ ಹೇಳು. ಯಾವ್ದೋ ಒಂದು ಬಿಡಯ್ಯ. ಅದೇನು ಹೇಳಪ್ಪ? ಏನು ಹೇಳಯ್ಯ? ಏನ್ ಮಾಡ್ತಿದ್ದು ಇಷ್ಟ ತನಕ? ಮೊನ್ನೆ ಪೆಟ್ಟಿ ಬೀಗ ಮುರಿದು ಎಷ್ಟು ಹಣ ತಗೊಂಡ್ಯೋ? ಯಾವ ನೀನ್ ಪೆಟ್ಟಿ ಬೀಟಿ ಈಗ ಏನಾರು ಬಿಟ್ಬಿಟ್ರೆ ನೀನ್ ಲೆಕ್ಕ, ನೀನ್ ಪುಕ್ಕ, ನೀನ್ ಸಕ್ಕ ಎಲ್ಲಕ್ಕೆ ಹೋಗ್ಬಿಡ್ತಿ ಕಣಯ್ಯ. ಅದೇ ನಿನ್ ಮಗಳವಳೆಲ್ಲ ಚೋಟ್ ಮೆಣಸಕಾಯಿ ಅವ್ಳು ಪೆಟ್ಟಿ ಬೀಗನ ಹೊಡಿಲಿ, ಪೆಟ್ಟಿ ಬೀಗನ ಅದೇನು ಕೇಳಕ್ಕಿಲ್ಲ ಕಣಯ್ಯ ನೀನು. ಅದೇ ಅದು ಹೆಣ್ಮಕ್ಳು ಕೊಡ್ಬೇಕಾದ್ರೆ ವರದಕ್ಷಿಣೆ ಕೊಡಾಕಿದೇನಪ್ಪ? ಯಾವ ನಮ್ಗೆ ಯಾರ ಕೊಡರು? ಕೊಡ್ತಾರ, ನಿಮ್ಮ ಅತ್ತೆ ಮಾವಂದ್ರು ಕೊಡ್ತಾರೋ? ಅದೇ ಯಾವಾಗ ಅವ್ರ ಸೊತ್ತು ಕೆಟ್ಟು ಹೋದ ಬಳಿಕ ಸಿಗುತ್ತೋ ಕೊಡ್ತಾರೋ? ಅಯ್ಯ, ಹಾಗಾದ್ರೆ ಒಂದು ವಿಚಾರ ಕಣಯ್ಯ. ಅದೇನು ಹೇಳೋ? ಬೇಜಾರು ಮಾಡ್ಕೊಡ ಕಣಯ್ಯೋ. ಇಲ್ಲ ಹೇಳೋ, ಅದೇನೋ? ನೀನ್ ಸಾಯ ಯಾವ್ದಯ್ಯ? ಹೊಡಿತೀನಿ ನೋಡಿ ಇವಾಗ. ಮಾತು ನಾನು ಸಾಯೋದೇ ಪ್ರಾರಂಭಿಸ್ತೀನಿ. ನೀ ಸೊತ್ತ ಮೇಲೆ ಅಲ್ವೇ ಜಲ ಸಿಗೋದು? ಅಯ್ಯೋ ಸರಿ, ಮೊನ್ನೆ ಪೆಟ್ಟಿ ಬೀಗ ಮುರಿದದ್ದು ಅವ್ರಿಗೆ ಕೊಡ್ಬೇಕಾದ ಬಡ್ಡಿ ಹಣ ಅದೆಲ್ಲ ಸೇರಿ ಎಷ್ಟಾಯ್ತು? ಮೊನ್ನೆ ಪೆಟ್ಟಿ ಬೀಗ ಮಾಡ್ತಿದ್ದು ಹೇಳಪ್ಪ. ಕುಮಾರಣ್ಣ ಬಡ್ಡಿ ಕಾಸು ಕೊಡ್ಬೇಕಾದದ್ದು. ಹೇಳಪ್ಪ. ಎಳೆ ಮಗನ ಕೊಡ್ಬೇಕಾದದ್ದು ಎಲ್ಲ ಸೇರಿ ಎಷ್ಟಾಯ್ತು? ಎಲ್ಲ ಸೇರಿ ಸಾಬ್ರದ ಮುಂಡೆ ಏನೋ ಸಾಬ್ರದು 7 ಗಂಟೆ ತಡ್ಕೊಳ್ಳಯ್ಯ. ಹೇಳಪ್ಪ. 1999 ರೂಪಾಯಿ 95 ಪೈಸೆ ಕಣಯ್ಯ. ಅದೆಲ್ಲ ತಗೊಂಡು ಎಲ್ಗೋದ್ಯೋ? ಇದೆಲ್ಲ ತಗೊಂಡು ತುರು ಉಪ್ಪಿನಗಟ್ಟು ಕೊಯ್ನಯ್ಯ. ಉಪ್ಪಿನಗಟ್ಟು ತುಪ್ಪು ಭಾರಿ ಸಸ್ತು. ಓಹೋ, ಒಳ್ಳೆ ಒಳ್ಳೆ ಉಪಾಯನೇ ಮಾಡಿದಿ. ಹೇಗಂತ ಉಪ್ಪು? ಒಗ್ ನೂಟ್ಕ ₹1 ಅಂತ ಕಣಯ್ಯ. ಓ ಸರಿ, ಭಾರಿ ಸಸ್ತ. ದುಡ್ಗೆಲ್ಲ ಉಪ್ಪನ್ನ ಅಳಿಸ್ಬಿಟ್ಟು ಲಾಟ್ ಹಾಕ್ಬಿಟ್ಟೆ ಕಣಯ್ಯ. ಸರಿ, ಆಮೇಲೆ ಏನ ಮಾಡಿದೆ? ಅದ್ಯಾವ್ದು ಸಕಬುಕ್ಕು ಅಂತಿದ್ದಲ್ಲ. ಏನ್ ರೈಲೇನೋ? ಐಲು. ಐಲಲ್ವ ಮುಂಡೆದೆ ರೈಲು? ಐಲು ಬರಲಿಲ್ಲ, ಗೀಲು ಬರಲಿಲ್ಲ. ಆಮೇಲೆ ಏನ ಮಾಡ್ದೆ?
ಸ್ಪೆಷಲ್ ಗಾಡಿ ಬರ್ತಿದೆ ಅಂತ ಮುಂಡೆದೆ ಹೋಯ್ತಲ್ಲ ನನ್ನ ತೊಡೆ ಹೋಯ್ತಲ್ಲ ಮುಂಡೆದೆ ಕುತ್ಕೊಳ್ಳ ಮಟ್ಕಣೆ ಓ ನಿನ್ ಮಟ್ಕಾಸ್ ಬೆಂಕಿ ಇಕ್ತು ಹೇಳಪ್ಪ ಅಯ್ಯ ಆಮೇಲೆ ಏನ ಮಾಡ್ದೆ ಅದ ಯಾವ ದೂರದಾಗ ಒಂದು ಹೊಟ್ಟೆ ಎತ್ತು ಗಾಡಿ ಕಾಣಿಸ್ತದ ಕಣಯ್ಯ ಸರಿ ತಗೊಂಡೋಗಿ ದುಡ್ಡನ್ನೆಲ್ಲ ಉಪ್ಪು ಹಾಕ್ಸ್ಬಿಟ್ಟಿದ್ದೇನೆ 5 ರೂಪಾಯಿನಾಗ ಬಾಡಿಗೆ ಮಾತಾಡ್ಬಿಟ್ಟು ಅಯ್ಯ ಇಂತ್ಕಾಗ್ತೆ ಹಿಂಬರ್ತಿ ಆಗೋಯ್ತು ಆಮೇಲೆ ಏನ ಮಾಡ್ದೆ ಅಯ್ಯ ಮುಂದ್ಕಾಗ್ತೆ ಮುಂಬರ್ತಿ ಆಗೋಯ್ತು ಸರಿ ಆಮೇಲೆ ಏನ ಮಾಡ್ದೆ ಅಯ್ಯ ಮದ್ದಿಗೆ ಆಗ್ತೆ ಕಣಯ್ಯ ಗಾಡಿನ ಕಂಡ್ಬಿಡ್ತಾನೆ ಅದಿ ಏನೋ ದಿನ ಉಪಾಯ ಆಮೇಲೆ ಏನ ಮಾಡ್ದ ಅಯ್ಯ ಅದು ಬುಟ್ಟೆ ಆಮೇಲೆ ಏನ್ ಮಾಡ್ದಪ್ಪ ಇನ್ನೊಂದು ಗಾಡಿ ನೋಡ್ಬಿಟ್ಟಿದ್ದೇನೆ ಅದಕ್ಕೋ ಅವ್ನಿಗೂ 5 ರೂಪಾಯಿನಾಗ ಬಾಡಿಗೆ ಮಾತಾಡ್ಬಿಟ್ಟೆ ಎಲ್ಲ ತಗೋದ ಮುಟ್ಟೆನೆಲ್ಲ ಅಳಿಸ್ಬಿಟ್ಟಿದ್ದೇನೆ ಅಯ್ಯ ಗಾಡಿ ಪುಕ್ಕ ಇರ್ತದೆ ಪುಕ್ಕ ನನ್ನ ಹೇಳೋ ಪುಕ್ಕ ಯಾವ್ದೋ ಗಾಡಿ ತಿರ್ಗಿಸ್ಬಿಟ್ಟಿದ್ದೇನೆ ಮುಂಡೆ ನನ್ನ ಯಾಕೆ ತಿರ್ಗಿಸ್ತಾ ಇದೀಯೋ ಹೋದ್ ನನ್ ಮಗನೇ ತಿರ್ಗಿಸ್ಬಿಟ್ಟಿದ್ದೇನೆ ಒಂದೊಂದಾಗೆ ಬುಟ್ಟೆ ಕಡೆ ಪಟ ಪಟ ಅಂತ ಆಮೇಲೆ ಏನ ಮಾಡ್ದೆ ಅಯ್ಯ ಇನ್ನೊಂದು ವಿಚಾರ ಕಣಯ್ಯ ಏನ್ ಹೇಳೋ ಅದೇ ನೀನು ನಾನು ಮಾಡ್ತಾ ಇದ್ವಲ್ಲಯ್ಯ ಏನು ಕಾವೇರಿ ಸ್ನಾನ ಏನೋ ಅದೇ ರುಂಡ ಪುಂಡ ಎಲ್ಲ ಮಿಚ್ಚ ಅದೇ ನೀನ್ ಯಾಕ ನೋಡಕ್ ಹೋಗಿದೆ ಅಂತ ಯಾರೋ ನಿನ್ನಂಗೆ ದೊಡ್ಡ ಮುತ್ಕಪ್ಪ ದೊಡ್ಡ ಮುತ್ಕಪ್ಪ ಅಲ್ವೋ ದೊಡ್ಡ ಮುತ್ಕಪ್ಪ ಅಂತ ಹೇಳು ಯಾವ್ದೋ ಒಂದು ಮುತ್ಕಪ್ಪ ಕಣಯ್ಯ ತಡ್ಕೊಳಯ್ಯ ಹೇಳಪ್ಪ ಏನ್ ಮುಳ್ಕಿದ್ನೆ ಅದ್ ನೀನ್ ಯಾಕ ನೋಡಕ್ ಹೋಗಿದೆ ಹೇಳಿ ತಡ್ಕೊಳಯ್ಯ ಈ ಒಳೆ ಎಲ್ಲಿಗೆ ಹೋಯ್ತಿದೆ ಅಂತ ಕೇಳೋಣ ಅಂತ ಹೋಗಿದೆ ಕಣ ಅದಕ್ಕೆ ಅವನೇನು ಹೇಳ್ದ ಅಯ್ಯ ಅವನೇನು ಎಂಟ್ರಂಗ್ ಜಗಳ ಆಡ್ಕೊಂಡ್ ಬಂದಿದ್ನೋ ಏನ ಕಣಯ್ಯ ಹೇಳ್ದ ಕಣಯ್ಯ ಏನು ಹೇಳ್ದ ಇವಳೆ ಅದೇ ಕಾವೇರಿ ಹೊಳೆ ಏನಾದ್ರು ನಿಮ್ಮ ಅಮ್ಮನ ಕೋಟೆಗೆ ಬಂದ್ರೆ ನಿಮ್ಮ ಅಮ್ಮನ ಕೋಟೆ ಅಡ್ಗೋಡೆ ಉಳಿತದೇನೋ ಅಯ್ಯ ಮೋಟ್ಕೋಣ ಮುಂಡೆದೆ ಅಡ್ಗೋಡೆ ಮೋಟ್ಕೊಡೆಲ್ಲ ಒಂದೇ ಅಲ್ವೇನೋ ಎಲ್ಲ ಒಂದೇನಯ್ಯ ಓದು ಕಣೋ ಸರಿ ಬಿಡಯ್ಯ ಆಮೇಲೆ ಏನ ಮಾಡ್ದೆ ಅಯ್ಯ ಎಲ್ಲ ಹೋಯ್ತಲ್ಲ ಒಳ್ಳೆ ಕಡೆ ಗಾಡಿ ತಿರುಗಿಸ್ಬಿಡ್ತೇನೆ ಊಟ ಎಲ್ಲ ಒಂದೊಂದೇ ಪಡ ಪಡೆ ಬನ್ನಿ ಎಷ್ಟೇ ಕಣಯ್ಯ ಇವಾಗ ಅಮ್ಮನ ಕೋಣೆಗೆ ಬಂದಿರ್ಬೇಕು ಕೇಳ್ತೀನಿ ತಡೆಯ ಲೇ ಹೆಂಗ್ ಸುದ್ದಿ ಊಟ ಎಲ್ಲ ಬಂದ್ಮೆ ಅದೇ ಎಲ್ಲ ಹೋಯ್ತಲ್ಲ ನಷ್ಟ ಮಾಡ್ಬಿಟ್ಟಲ್ಲ ಅದೇ ಅಂತ ರಕ್ಮೆಲ್ಲ ಪೋಯಿಡ್ಸೇಮ್ರ ಅದೇ ಎಲ್ಲ ಹೋಯ್ತಲ್ಲ ನಷ್ಟ ಮಾಡ್ಬಿಟ್ಟಲ್ಲ ಹೋಗ್ಲಿ ಚೀಲನಾದ್ರೂ ಹೋಗ್ಲಿ ಉಪ್ಪಾದ್ರೂ ಸಿಗುತ್ತೆ ನೋಡೋ ಉಪ್ಪಿಗಿಂತ ಮೊದ್ಲೇ ಚೀಲ ಬುರ್ಬುರ್ ಅನ್ಬಿಟ್ಟಿದ್ ಕಣಯ್ಯ ಹೋಗ್ಲಿ ಚೀಲನಾದ್ರೂ ಸಿಗುತ್ತೆ ನೋಡೋ ಚೀಲಕ್ಕಿಂತ ಮೊದ್ಲೇ ಉಪ್ಪು ಬುರ್ಬುರ್ ಅನ್ಬಿಟ್ಟಿದ್ ಕಣಯ್ಯ ಓ ಅದು ಎಲ್ಲ ನಷ್ಟ ಮಾಡ್ಬಿಟ್ಟಲ್ಲ ಅದೇ ಎಲ್ಲ ಹೋಯ್ತಲ್ಲ ಅಯ್ಯ ಉಪ್ಪಾದ್ರೂ ಹೋಗ್ಲಿ ಚೀಲ ಹೋಗ್ಲಿ ಒಳಗೆ ನೀನೇ ಸಾಯಣಯ್ಯ ಮುಂದೆ ಮಾತು ಸಾಯದ್ನೇ ಪ್ರಾರಂಭಿಸ್ತೀಯ ಸತ್ ಮೇಲೆ ತಲೆ ಸಿಕ್ಕಾಕ್ಬಿಡ್ತೀನಿ ನೋಡು ಅಯ್ಯ ನಾನು ತಲೆ ಕೆಚ್ಚಾಕ್ಬಿಟ್ರೆ ನನ್ನ ನಮ್ಮ ಅಂಗಡಿಲಿ ಕಾಯಿನೆಲ್ಲ ಒಂದೊಂದಾಗಿ ಪಡಪಟ್ಟು ಕೆಚ್ಚಾಕ್ಬಿಡ್ತೀನಿ ಕಣಯ್ಯ ಓ ಕಾಯಿ ಕೆಚ್ಚಾಕ್ರೆ ನಷ್ಟ ಹಾಕಿದ್ವಿ ನಮ್ಮ ಮುಂಡೆದೆ ನಿನ್ ತಲೆ ಕೆಚ್ಚಾಕ್ರೆ ನಷ್ಟ ಆಗತ್ತೇನೆ ಈ ತಲೆ ಹೋದ್ರೆ ಈ ತಲೆ ಬಿಡು ಈ ಮರ್ಕೈ ಹೋದ್ರೆ ಆ ಮರ್ಕೈ ಇದ್ದೇ ಇರ್ತವೆ ಮಾತು ಪ್ರತ್ಯುತ್ತರನೇ ಕೊಡ್ತೀಯ ಸರಿ ಆ ಮಾತಾಗಿರ್ಲಿ ಮೊದ್ಲು ಗಣಸ್ತುತಿ ಮಾಡಿ ಅಂಗಡಿ ಬಾಗಲ್ ತೆಗಿಯೋ ಏನಂದ ಗಣಸ್ತುತಿ ಗಣೇಶನ್ ತಿಥಿ ಗಣಸ್ತುತಿ ಗಣೇಶನ್ ತಿಥಿ ಮಾಡ್ರಿ ಅಂತ ಏನು ತಿಥಿ ಮಾಡ್ಕೋವ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಬಾರ ಇಲ್ಲಿ ಮೊದ್ಲು ಗಣಸ್ತುತಿ ಮಾಡಿ ಅಂಗಡಿ ಬಾಗಲ್ ತೆಗಿಯೋ ಅಂದ್ರೆ ನಮ್ಮ ಅಯ್ಯ ಇನ್ನು 6 ತಿಂಗಳು ಸಾಯ್ತಾನೆ ಈರುಳ್ಳಿ ಯಜಮಾನ ಬೆಳ್ಳುಳ್ಳಿ ಯಜಮಾನ ಎಲ್ಲ ಯಜಮಾನ ನಾನೇ ಅಂತೇಳಿ ಮುಂಡೆದೆ ಜನ ಸಿಗೋದು ನನ್ಗೆ ಮುಂಡೆದೆ ಮಾತು ಸಾಯದೆ ಪ್ರಾರಂಭಿಸ್ತಿಲ್ಲ ಆ ಮಾತಾಗಿರ್ಲೋ ಅಂಗಡಿ ಹೊರಬಾಗ್ಲಲ್ಲಿ ಯಾರ ಮಹಾತ್ಮರು ಕುಳಿತಿರೋ ಆಗಿದೆ ಹೋಗಿ ನೋಡೋ ನೋಡ್ಲಾ ಕೂಗ್ಲಾ ಹೋಗಿ ನೋಡೋ ಸಾಕು ಯಾವ್ದು ದೆವ್ವ ಮುಂಡೆದೆ
ಯಾವ್ದು ದೆವ್ಕಾದ್ರ ఎవరో పెద్ద మనుషులు అయ్యా దేవయ్యా అది దెవ్వం కాదురా ఎవరో పెద్ద మనుషులు అయ్యా గూగులో కరీలయ్యా ಎಡಕಂಡು ಹೋಗೋ ನೀನೇನು ಗೂಗ್ಲು ಬೇಡ ಕರೀಲಿ ಬೇಡ ಅಯ್ಯಾ ಲಾಸ್ಟ್ ದೊಡ್ಡವ್ರ ಜೊತೆ ದೊಡ್ಡವರೇ ಮಾತಾಡ್ಬೇಕು ಅದೆಲ್ಲ ನೀನು ತಿಳಿಯಕಲ್ಲ ಹೋಗೋದಿನ್ ಅಯ್ಯಾ ಹೋಗೋ ಮುಂಡೆದೆ ಸಾಕಪ್ಪ ಸಾಕು ಇಂಥ ಮಕ್ಳು ಉಟ್ಬಿಟ್ರೆ ಮನೆನ ಗುಡಿಸಿ ಗುಂಡಾತ್ರ ಮಾಡ್ಬಿಡ್ತಾರೆ ಮಹಾತ್ಮರೇ ಸೆಟ್ಟರೆ ಇಲ್ಲಿ ಬರೋವರಾಗಿ ಬರ್ತಿರೋದು ಸೆಟ್ಟರೆ ತಾವು ಯಾರು ತಮ್ಮ ದೇಶವು ಯಾವುದು ಅಲ್ಲದೆ ತಮ್ಮ ನಾಮಾಂಕಿತವನ್ನು ತಿಳಿಸುವರಾಗಿ ಸೆಟ್ಟರೆ ತಮ್ಮ ಇಚ್ಛದಂತೆ ಆಗಲಿ ತಿಳಿಸುತ್ತೇನೆ ಉದರವೇ ನಮ್ಮಯ ದೇಶವು ಸೆಟ್ಟರೆ ಉದರವೇ ನಮ್ಮಯ ದೇಶವು ಸೆಟ್ಟರೆ ಹದಪಿತ ನಮ್ಮೊಡಗೂಡಿ ಎರಡು ಗುಹೆಗಳ ಮಧ್ಯದಲ್ಲಿ ಸೆಟ್ಟರೆ ಉದರವೇ ನಮ್ಮಯ ದೇಶವು ಸೆಟ್ಟರೆ ಅಯ್ಯೋ ಉದರವೇ ನಮ್ಮಯ ದೇಶವು ಸೆಟ್ಟರೆ ಹದಪಿತ ನಮ್ಮೊಡಗೂಡಿ ಎರಡು ಗೃಹಗಳ ಮಧ್ಯದಿ ಸೆಟ್ಟರೆ ಸೆಟ್ಟರೆ ಅಯ್ಯೋ ಪಾಪ ನಂದೇ ಸೆಟ್ಟರೆ ಅಯ್ಯೋ ಪಾಪ ವಿಧ ವಿಧವಾಗಿ ನಾಂ ತಿರುಗಿ ವಿಧ ವಿಧವಾಗಿ ನಾಂ ತಿರುಗಿ ನಿಮ್ಮಯ ಪಟ್ಟಣಕ್ಕೆ ನಾ ಬಂದಿರುವೆನೋ ಸೆಟ್ಟರೆ ಅಯ್ಯೋ ಪಾಪ ಸೆಟ್ಟರೆ ಗ್ರಾಹಕಗಳ ಕೂಟ ಅನುಕೂಲವಿಲ್ಲದೆ ಅನಾನುಕೂಲದಿಂದ ಈ ಘೋರವಾದ ಕಾಡಿನಲ್ಲಿ ಹಲದು ಇಲ್ಲಿಗೆ ಬಂದನು ಸೆಟ್ಟರೆ. ಈ ರಾತ್ರಿ ನಿಮ್ಮ ಮನೆಯಲ್ಲಿ ಪವಣಿಸುತ್ತಿದ್ದು ಬೆಳಗಾದ ನಂತರ ಮುಂದಕ್ಕೆ ಎಲ್ಲಿಯಾದ್ರೂ ಹೋಗುತ್ತೇನೆ ಸೆಟ್ಟರೆ. ಮಹಾತ್ಮರೇ ಅಲ್ಲಿ ದೂರದಲ್ಲಿ ಕಾಣುತ್ತೆ ನಮ್ಮ ಮನೆಯು ರಾರಾಸ್ವಾಮಿ ಬರ್ತಿರುವನು ಸೆಟ್ಟರೆ. ಓಹೋ ಏನು ಆ ಮಹಾತ್ಮರನ್ನೇನೋ ಇರಿಸಿಕೊಂಡಂತಾಯ್ತು. ಇನ್ನು ನನ್ನ ಮಗಳಾದ ಆಲೋಲಿಕೆಯನ್ನು ಕರೆಸಿ ಸ್ವಲ್ಪ ವಿಚಾರಿಸಿ ನೋಡುತ್ತೇನೆ. ಅವರ ಬಿಡ್ಡ ಲೋಲಿಕಾ ಆಲೋಲಿಕಾ ಇಕ್ಕಡ ರಾವಮ್ಮ. ಆನಂದ 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 ಸೊಬಗಿನ ಸುಂದರ ಜೀವನ
ಸಖಿಯರೇ, ನೋಡಿದಿರಾ ಈ ವನವನ್ನು? ಹಂಸ ಪಕ್ಷಿಗಳು, ಗಿಣಿ ಕೋಗಿಲೆಗಳು ಎಷ್ಟು ಮಧುರದಿಂದ ಗಾನವನ್ನು ಪಾಡುತ್ತಿರುವುದಮ್ಮ. ಅಮ್ಮ ಸಖಿಯರೇ, ಹತ್ತಿರ ಬನ್ನಿರಮ್ಮ. ಬನ್ನಿರಿ ಬನ್ನಿರಿ ಬಾಲೆಯರೆಲ್ಲ, ನೀರನ್ನು ಎರೆಯುವ ನಾವೆಲ್ಲ, ಸಖಿ ನೀರನ್ನು ಎರೆಯುವ ನಾವೆಲ್ಲ. ಬನ್ನಿರಿ ಬನ್ನಿರಿ ಬಾಲೆಯರೆಲ್ಲ, ನೀರನ್ನು ಎರೆಯುವ ನಾವೆಲ್ಲ, ಸಖಿ ನೀರನ್ನು ಎರೆಯುವ ನಾವೆಲ್ಲ. ಕೆಂಪು ಗುಲಾಬಿಯ ಪುಷ್ಪಗಳ, ಕೆಂಪು ಗುಲಾಬಿಯ ಪುಷ್ಪಗಳ, ಸಖಿ ಕೀಳುತ್ತ ಮುಡಿಯುತ್ತ ನಾವೆಲ್ಲ, ಸಖಿ ಕೀಳುತ್ತ ಮುಡಿಯುತ್ತ ನಾವೆಲ್ಲ. ಬನ್ನಿರಿ ಬನ್ನಿರಿ ಬಾಲೆಯರೆಲ್ಲ, ನೀರನ್ನು ಎರೆಯುವ ನಾವೆಲ್ಲ, ಸಖಿ ನೀರನ್ನು ಎರೆಯುವ ನಾವೆಲ್ಲ. ಬಾಡಿದ ಬಹಳೆಯ ಗಿಡಗಳಿಗೆ, ಬಾಡಿದ ಬಹಳೆಯ ಗಿಡಗಳಿಗೆ, ಸಖಿ ನೀರನ್ನು ಎರೆಯುವ ನಾವೆಲ್ಲ, ಸಖಿ ನೀರನ್ನು ಎರೆಯುವ ನಾವೆಲ್ಲ. ಬನ್ನಿರಿ ಬನ್ನಿರಿ ಬಾಲೆಯರೆಲ್ಲ, ನೀರನ್ನು ಎರೆಯುವ ನಾವೆಲ್ಲ, ಸಖಿ ನೀರನ್ನು ಎರೆಯುವ ನಾವೆಲ್ಲ. ಅಮ್ಮ ಸಖಿಯರೇ, ನೋಡಿದಿರಾ ಈ ವನವನ್ನು? ಹಂಸ ಪಕ್ಷಿಗಳು, ಗಿಣಿ ಕೋಗಿಲೆಗಳು ಎಷ್ಟು ಮಧುರದಿಂದ ಗಾನವನ್ನು ಪಾಡುತ್ತಿರುವುದಮ್ಮ. ಅಮ್ಮ ಸಖಿಯರೇ, ಇಂತಹ ಸಂತೋಷದ ಸಮಯದಲ್ಲಿ ನೀವೊಂದು ಗಾನವನ್ನು ಪಾಡುವರಾಗಮ್ಮ. ಹೌದಮ್ಮ, ಹೌದು.
ಹಾಗೇ ಆಗಲಮ್ಮ. ಸಖಿ ಬಾಬಾ ಬಾರೆ ಬಾಸುಕ ಸಾನೆ ಬಾರೆ ನೀರೆ ವೈಯಾರೆ ಸಖಿ ಬಾರೆ ನೀರೆ ವೈಯಾರೆ ಸಖಿ ಬಾಬಾ ಬಾರೆ ಬಾಸುಕ ಸಾನೆ ಬಾರೆ ನೀರೆ ವೈಯಾರೆ ಸಖಿ ಬಾರೆ ನೀರೆ ವೈಯಾರೆ. ಸಖಿ ಬಾಬಾ ಬಾರೆ ಬಾಸುಕ ಸಾರೆ ಬಾರೆ ನೀರೆ ವೈಯಾರೆ ಸಖಿ ಬಾರೆ ನೀರೆ ವೈಯಾರೆ ಸಖಿ ಬಾರೆ ನೀರೆ ವೈಯಾರೆ. ಅಮ್ಮ ಸಖಿಯರೇ, ನೋಡಿದಿರಾ ಈ ವನವನ್ನು? ಹಂಸ ಪಕ್ಷಿಗಳು, ಗಿಣಿ ಕೋಗಿಲೆಗಳು ಎಷ್ಟು ಮಧುರದಿಂದ ಗಾನವನ್ನು ಪಾಡುತ್ತಿರುವುದಮ್ಮ. ಅಮ್ಮ ಸಖಿಯರೇ, ಇಂತಹ ಸಂತೋಷದ ಸಮಯದಲ್ಲಿ ಮತ್ತೆ ಒಂದು ಗಾನವನ್ನು ಪಾಡುವರಾಗಮ್ಮ. ಅಮ್ಮ ಸಖಿಯರೇ, ಹತ್ತಿರ ಬನ್ನಿರಮ್ಮ. ಅಮ್ಮ ಸಖಿಯರೇ, ನಮ್ಮ ತಂದೆಯವರು ಬರುತ್ತಿರುವಂತೆ ಭಾಷವಾಗುತ್ತಿರುವುದಮ್ಮ. ನಾವೆಲ್ಲರೂ ಜಾಗೃತಿಯಿಂದ ಪಟ್ಟಣಕ್ಕೆ ತೆರಳೋಣ, ನಡೀರಮ್ಮ. ఒరే బిడ్డ లోలిక, ఆ లోలిక ఇక్కడ రావమ్మా, రావమ్మా. ನಮಸ್ಕರಿಸುವೆನು. ಮಗಳ ನಿನಗೆ ಮಂಗಳವಾಗದೆ ಮೆದಕಲಾಗಮ್ಮ. ಅಪ್ಪಾಜಿ, ಮಗಳೇ, ಅಪ್ಪಾಜಿ, ಮಗಳೇ, ಈ ದಿವಸ
ಇಷ್ಟು ಸಂತೋಷದಿಂದ ಹಾಗೂ ಉಲ್ಲಾಸದಿಂದ ನನ್ನಲ್ಲಿಗೆ ಬಂದ ವಿಚಾರವೇನು ತಂದೆಯೇ? ಹೇಳುವೇನು ಕೇಳಮ್ಮ. ಪ್ರಿಯ ಕುಮಾರಿ ಕೇಳು ಬೇಡ ಸುಂದರಿ ಮಣಿಯೇ, ಪ್ರಿಯ ಕುಮಾರಿ ಕೇಳು ಬೇಡ ಸುಂದರಿ ಮಣಿಯೇ, ಇಂದು ವರನು ಬಂದಿರುವನು, ಇಂದು ವರನು ಬಂದಿರುವನು, ಅವನ ಸೇರಿ ಸುಖಿಸಮ್ಮ ಪ್ರಿಯ ಕುಮಾರಿ ಕೇಳು ಬೇಡ ಸುಂದರಿ ಮಣಿಯೇ, ಸುಂದರಿ ಮಣಿಯೇ, ಸುಂದರಿ ಮಣಿಯೇ. ಮಗಳೇ, ಅಪ್ಪಾಜಿ, ಈ ದಿವಸ ನಮ್ಮ ನಮ್ಮ ಮನೆಗೆ ಓರ್ವ ಸುಂದರ ಪುರುಷರು ಬಂದಿರೋನಮ್ಮ. ಅವನ ರೂಪಿಗೂ ನಿನ್ನ ಲಾವಣ್ಯಕ್ಕೂ ಸರಿ ಹೊಂದುವುದಮ್ಮ. ನಿಜವೇ ಅಪ್ಪಾಜಿ? ಹೌದು ಮಗಳೇ. ಅಪ್ಪಾಜಿ, ಮಗಳೇ, ಚೆಲುವೆಲ್ಲ ನನ್ನೆಂದಿತು ಹೆಣ್ಣೋ ಹೂವಂದೋ ಚೆಲುವೆ ನಾನೆಂದಿತೋ ಚೆಲುವೆಲ್ಲ ನನ್ನೆಂದಿತೋ ಕೋಗಿಲೆಯ ಗಾನದಲ್ಲಿ ತಾನೇ ಮೊದಲೆಂದಿತೋ ಕೋಗಿಲೆಯ ಗಾನದಲ್ಲಿ ತಾನೇ ಮೊದಲೆಂದಿತೋ ಕೊರಳಿನ ದನಿ ವೀಣೆಯ ಕನಿ ಕೊರಳಿನ ದನಿ ವೀಣೆಯ ಕನಿ ಸಮರಾರನ ಗೀತೋ ಹೆಣ್ಣು ಧರಿಸಿ ಹೆಣ್ಣು ನಾಟ್ಯ ಧರಿಸಿ ಶಾರದೆಯು ನಾಟ್ಯ ಧರಿತೋ ಚೆಲುವೆಲ್ಲ ನನ್ನೆಂದಿತೋ ಹೆಣ್ಣು ಹೂವ ಮುಡಿಲು ಚೆಲುವೆ ತಾನೆಂದಿತೋ. ಅಪ್ಪಾಜಿ, ಮಗಳೇ, ಆ ಮಹಾತ್ಮರನ್ನು ತಂದೆಯೇ ಆತನು ಬಹಳ ನಿಪುಣನೆಂದು ಹೇಳುತ್ತಿರುವರಲ್ಲ, ಅವರ ನಡೆ ನುಡಿಯು ಹಾಗೂ ಅವರ ಗುಣ ಅತಿಶಯವು ನೀವು ಹೇಗೆ ತಿಳಿಯಿತು ಅಪ್ಪಾಜಿ? ಮಗಳೇ, ಆ ಮಹಾತ್ಮರು ನಮ್ಮ ಅಂಗಡಿ ಜಗಲಿಯ ಮೇಲೆ ಕುಳಿತ ಮಾತ್ರದಲ್ಲಿ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಇಟ್ಟಿದ್ದ ಬೆಳ್ಳಿ ಬಂಗಾರಗಳೆಲ್ಲವೂ ಸಣ ಮಾತ್ರದಲ್ಲಿ ವ್ಯಾಪಾರವೂ ಆದವಮ್ಮ. ಹೌದೇ ಅಪ್ಪಾಜಿ? ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ತಾಂಡವಾಡುತ್ತಿರುವಳಮ್ಮ. ನಿಜವೇ ಅಪ್ಪಾಜಿ? ಹೌದು ಮಗಳೇ. ಅಪ್ಪಾಜಿ, ಮಗಳೇ, ಆ ಮಹಾತ್ಮರನ್ನು ನಮ್ಮ ಚಿತ್ರದ ಅರಮನೆಗೆ ಕಳಿಸಿಕೊಟ್ಟರೆ ಆನಂತರ ಅವರ ಗುಣ ಅತಿಶಯವನ್ನು ತಿಳಿದು ಹಾಗೂ ಅವರ ನಡೆ ನುಡಿಗಳನ್ನು ತಿಳಿದು ಆನಂತರ ಅವರ ಕೊರಳಿಗೆ ಪುಷ್ಪಮಾಲೆಯನ್ನು ಧರಿಸುವೆನು ಅಪ್ಪಾಜಿ. ಮಗಳೇ, ಹಾಗಾದರೆ ನೀನು ಸಕಲ ಆಭರಣ ಭೂಷಿತಳಾಗಿ ನಿನ್ನ ಮುತ್ತಿನ ಹಾರವನ್ನು ನಿನ್ನ ಕೊರಳಿಗೆ ಧರಿಸಿಕೊಂಡು ಹಾಗೂ ವೀಣೆಯನ್ನು ಕೈಗೊಂಡು ನಮ್ಮ ಚಿತ್ರದ ಅರಮನೆಗೆ ಹೊರಡುವಳಗಮ್ಮ. ನಾನು ಆ ಮಹಾತ್ಮರನ್ನು ಅಲ್ಲಿಗೆ ಕಳಿಸಿಕೊಡುತ್ತೇನೆ. ಅಪ್ಪಾಜಿ, ನಿಜವಾಗಿಯೂ ಕಳಿಸಿಕೊಡುವಿರಾ? ನಿಜವಾಗಿ ಕಳಿಸಿಕೊಡುವೆನು ಮಗಳೇ. ಖಂಡಿತವಾಗಿಯೂ ಕಳಿಸಿಕೊಡುವಿರಾ ಅಪ್ಪಾಜಿ? ಖಂಡಿತವಾಗಿ ಕಳಿಸಿಕೊಡುವೆನು ಮಗಳೇ. ಹಾಗಾದರೆ ನಾನು ಇನ್ನು ಹೋಗಿ ಬರಲಿ ಅಪ್ಪಾಜಿ. ಹೋಗಿ ಬಾ ಮಗಳೇ, ನಿನಗೆ ಮಂಗಳವಾಗಲಿ. ಮಹಾತ್ಮರೇ, ಮಹಾತ್ಮರೇ, ಇಲ್ಲಿ ಬರಬರಾಗಿ. ಮಹಾತ್ಮರೇ, ಈ ದಿವಸ ನೀವು ಸ್ನಾನ ಭೋಜನಾದಿಗಳನ್ನು ಮುಗಿಸಿಕೊಂಡು ಇನ್ನು ವಿಶ್ರಾಂತಿಗಾಗಿ ನಮ್ಮ ಚಿತ್ರದ ಅರಮನೆಗೆ ಹೊರಡಬಹುದಲ್ಲವೇ?
ನಮ್ಮ ಇಷ್ಟದಂತೆ ಆಗಲಿ. ಹೋಗಿ ಬರುವವರಾಗಿ ನಿಮಗೆ ಮಂಗಳವಾಗಲಿ. ಮನ ಪ್ರಿಯತಮನ ಪ್ರಿಯತಮನ ನಮ್ಮ ತಂದೆಯವರು ಹೇಳಿದ ಮಾತಿನಂತೆ ಸಕಲ ಆಭರಣ ಭೂಷಿತಳಾಗಿ ಅಲ್ಲದೆ ನನ್ನ ಮುತ್ತಿನ ಹಾರವನ್ನು ನನ್ನ ಕೊರಳಿಗೆ ಧರಿಸಿಕೊಂಡು ಹಾಗೂ ವೀಣೆಯನ್ನು ಕೈಗೊಂಡು ನಾನೀಗಲೇ ನಮ್ಮ ಚಿತ್ತದಾರ ಮನೆಗೆ ಹೊರಡುತ್ತೇನೆ. ಪರಮಾತ್ಮ ಶನಿದೇವ ಹರ ಹರ ನೋಡಿದರೆ ದೇವೇಂದ್ರನ ಅರಮನೆಗಿಂತ ಮಿಗಿಲಾಗಿ ತೋರ್ಪುತ್ತಿರುವುದೀ ಮನೆಯೋ. ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತ ಮಿಗುಲಾಗಿ ತೋರ್ಪುತ್ತಿರುವುದೀ ಮನೆಯೋ. ಪರಮಾತ್ಮ ಶನಿದೇವ ಇದು ಎನಗೆ ಲಭಿಸಲು ಇದು ಎನಗೆ ಲಭಿಸಲು ಇದರಿಂದ ಇನ್ಯಾವ ಕೇಡು ಬರುವುದೋ ವಿಧಿಯೇ. ಶನಿದೇವ ಈ ಮನೆಯನ್ನು ನೋಡಿದರೆ ದೇವೇಂದ್ರ ಅರಮನೆಗಿಂತಲೂ ಅತಿಶಯವಾಗಿ ತೋರುತ್ತಿರುವುದಲ್ಲ. ಈ ಮನೆ ದೆಸೆಯಿಂದ ನನಗೆ ಮುಂದೆ ಯಾವ ಕೇಡು ಸಂಭವಿಸಬಹುದು ನಾ ಬೇರೆ ಕಣ್ಣಲ್ಲ. ಪರಮಾತ್ಮ ನಾನಾದರೂ ಈ ವಜ್ರ ವೈಢ್ಯವನ್ನು ಶೋಭಿಸುತ್ತಿರುವ ಈ ಮಂಚದ ಮೇಲೆ ಅಲ್ಲೇ ಹೋಗಿ ಮನೆಗುವೆನು. ಶನಿದೇವ ಏನು ವಿಚಿತ್ರವಾದ ಮಾಯೆಯು. ಈ ಮಂಚಕ್ಕೆ ಕಾಲಿಟ್ಟ ಕೂಡಲೇ ನನ್ನ ಶರೀರವೇ ಗಡನೆ ಹೆದರಿ ಕೆಳಕ್ಕೆ ಬಿದ್ದಂತಾಯ್ತಲ್ಲ. ಪರಮಾತ್ಮ ಈ ಮನೆ ದೆಸೆಯಿಂದ ನನಗೆ ಮುಂದೆ ಯಾವ ಕೇಳು ಸಂಭವಿಸಬಹುದು ನಾ ಬೇರೆ ಕಾಣನಲ್ಲ. ಹೇಳಿ ನನಗೆ ನಿದ್ರಾ ದೇವಿಯು ಬಹಳವಾಗಿ ಬಾಧಿಸುತ್ತಿರುವುದು. ನಾನು ನೋಗಿ ಅಲ್ಲೇ ಮಲಗುವೆನು. ಇವನಾರೋ ಸುಕುಮಾರ ಇವನಾರೋ ಸುಕುಮಾರ ಸುಮನೋಹರ ಇವನಾರೋ ಸುಕುಮಾರನೋ ಇವನಾರೋ ಸುಕುಮಾರ ಇವನಾರೋ ಸುಕುಮಾರ ಸುಮನೋಹರ ಇವನಾರೋ ಸುಕುಮಾರನೋ ಇವನಾರೋ ಸುಕುಮಾರ ಇವನಾರೋ ಸುಕುಮಾರ ಸುಮನೋಹರ ಇವನಾರೋ ಸುಕುಮಾರನೋ ಚರಣ
ನಮ್ಮ ತಂದೆಯವರು ಹೇಳಿದ ಮಾತಿನಂತೆ ಏನು ರೂಪು ಏನು ಲಾವಣ್ಯ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಅಂತೆ ಒಳೆಯುತ್ತಿರುವರಲ್ಲ ಈ ಮಹಾತ್ಮರು. ಇಂಥ ಸುಂದರಾಂಗನನ್ನು ಒರೆಸಿದ ಮೇಲೆ ಈ ನನ್ನ ಶ್ರೀಜನ್ಮ ಹುಟ್ಟಿ ಏನಾಯಿತೋ. ಇರಲಿ, ಮತ್ತೆ ಒಂದು ಗಾನವನ್ನು ಪಾಡಿ ಈ ಮಹಾತ್ಮರನ್ನು ಎಚ್ಚರಗೊಳಿಸುತ್ತೇನೆ. ಆಡುವ ಬಾರಮಣ ಆಡುವ ಬಾರಮಣ ನಲಿದಾಡುವ ಬಾರಮಣ ಯಗಾಮಿನಿಯೇ ಮನಮೋಹನನೇ ಪ್ರಿಯಗಾಮಿನಿಯೇ ಮನಮೋಹನನೇ ಬಾಯನ್ನ ಮನದ ರಸ ಆಡುವ ಬಾರಮಣ ಬಿಸಿಲೇ ನೆರಳು ನೀನೇ ನೆರಳು ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾನವ ಬಾರೋ ಸಂತೋಷದಲ್ಲಿ ಆನಂದದಲ್ಲಿ ಅನುರಾಗದಲ್ಲಿ ಸಂತೋಷದಲ್ಲಿ ಬಾಬಾರೋ ಪ್ರಿಯತಮನೆ ಬಾ ಆಡುವ ಬಾರಮಣ ನಲಿದಾಡುವ ಬಾರಮಣ ಪ್ರಿಯಗಾಮಿನಿಯೇ ಮನಮೋಹನನೇ ಪ್ರಿಯಗಾಮಿನಿಯೇ ಮನಮೋಹನನೇ ಬಾಯನ್ನ ಮನದ ರಸ ಬಾರಮಣ ಬಳಿ ನೀನಿರಲು ಬಿಸಿಲೇ ನೆರಳು ಬಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರವೆನ್ನೊಡಲೋ ಸಂತೋಷದಲ್ಲಿ ಸಲ್ಲಾಪದಲ್ಲಿ ಸಂತೋಷದಲ್ಲಿ ಸಲ್ಲಾಪದಲ್ಲಿ ಬಾಯನ್ನ ಮನ್ನ ಮನದ ರಸ ಆಡುವ ಬಾರಮಣ ನಲಿದಾಡುವ ಬಾರಮಣ ಪ್ರಿಯಗಾಮಿನಿಯೇ ಮನಮೋಹನನೇ ಪ್ರಿಯಗಾಮಿನಿಯೇ ಮನಮೋಹನನೇ ಬಾಯನ್ನ ಮನದ ರಸ ಆಡುವ ಬಾರಮಣ. ಅಯ್ಯೋ ಅಲ್ಲ, ಕೋಳಿ ಕೂಗಿ ಬೆಳಗಾದರೂ ಈ ಮಹಾತ್ಮರು ಎಚ್ಚರವಿಲ್ಲದಂತೆ ಮಲಗಿರುವರಲ್ಲ. ಇರಲಿ, ನನ್ನ ಮುತ್ತಿನ ಹಾರವನ್ನು ಅಲ್ಲಿ ಕಾಣುತ್ತಿರುವ ಚಿನ್ನದ ಗುಟ್ಟಕ್ಕೆ ತಗುಲು ಹಾಕಿ ಅಯ್ಯೋ ಪ್ರೀತಿಗೆ ಮುದುಕದ ಹೂವನ್ನೇ ಮುಡಿದಂತಾಯ್ತಲ್ಲ. ಇದೆಲ್ಲವೂ ನನ್ನ ಬರಿಬಾಳು ಅಲ್ಲದೆ ಬಣ್ಣಕ್ಕೆ ಬೆರಗಾಗಿ ಕನಕಾಂಬರದ ಹೂವನ್ನೇ ನನ್ನ ಮುಡಿಗೆ ಮುಡಿದಂತಾಯ್ತಲ್ಲ. ಇದೆಲ್ಲವೂ ನನ್ನ ಬರಿವಾಳು ಅಲ್ಲದೆ ಹಿರುಳಲ್ಲಿ ಕಂಡ ಕನಸಿಗೆ ಹಗಲಲ್ಲಿಯೇ ಹೋಗಿ ಬಿದ್ದಂತಾಯ್ತಲ್ಲ. ಇದೆಲ್ಲವೂ ನನ್ನ ಬರಿವಾಳು. ಇರಲಿ, ಅಲ್ಲಿ ಕಾಣುತ್ತಿರುವ ಚಿನ್ನದ ಗೂಟಕ್ಕೆ ನನ್ನ ಮುತ್ತಿನ ಹಾರವನ್ನು ತಗುಲು ಹಾಕಿ ನಾನು ಸಹ ಅವರ ಪಕ್ಕದಲ್ಲಿ ಹೋಗಿ ಮಲಗುತ್ತೇನೆ.
ವಿಕ್ರಮನು ಮೃಷ್ಟಾನಾದ ಭೋಜನ ಉಂಟು ಸುಖ ನಿದ್ರೆಗೆ ಇಟ್ಟಿರುವನು. ಅದು ಅಲ್ಲದೆ ಈ ಚಿತ್ರಪಟದಲ್ಲಿ ಬರೆದಿರುವ ಚಿತ್ರ ಪಕ್ಷಿಗೆ ಜೀವಗಳನ್ನು ತುಂಬಿ ತರುಣಿಯ ಪದಕವನ್ನು ಮುತ್ತಿನಾರವನ್ನು ಒಂದೊಂದಾಗೆ ತುಂಬುವಂತೆ ನೆಪ ಮಾಡುವೆನು. ಇದೇ ಆಲ್ಲವೇ ಸಹ ನನ್ನ ಸಾಹಸ. ಇದೇ ಜೈ ಗೆಲುವಾಯೆ. ಪರಮಾತ್ಮ, ಏನು ವಿಚಿತ್ರವಾದ ಮಾಯೆಯು. ನಾನು ಬಂದು ಮನಗಿರುವಾಗ ನಾನು ಓರ್ವನೇ ಬಂದು ಮನಗಿರುವನಲ್ಲ. ಆಹಾ ಆಹಾ, ಏನಿದು ಆಶ್ಚರ್ಯ, ವಿಚಿತ್ರವಾದ ಕನಸು. ನಾನು ಬಂದು ಮನಗಿರುವಾಗ ನಾನು ಓರ್ವನೇ ಬಂದು ಮನಗಿರುವನಲ್ಲ. ಯಾರೋ ಕಟಕರು ಬಂದು ಈ ನನ್ನ ಕರಾಚರಣೆಗಳನ್ನು ಕಣದಂತೆ ಕನಸನ್ನ ಕಾಣನಲ್ಲ. ನಾನು ಒಂದು ಕನಸ ಕಂಡ, ನಾನು ಒಂದು ಕನಸ ಕಂಡ, ಮಂಗಳಾಂಗಿ ಪ್ರಭಾವತಿಯ ಪರಮಾತ್ಮ ಪರಮಾತ್ಮ, ಯಾರೋ ಕಟಕರು ಬಂದು ಈ ನನ್ನ ಕರಾಚರಣೆಗಳನ್ನು ಕಡದಂತೆ ಕನಸನ್ನೇ ಕಂಡನಲ್ಲ. ಪರಮಾತ್ಮ, ನಾನು ಕಂಡ ಕನಸು ನಿಜವೇ ಆಗುವುದೇ ಆದರೆ ಈ ಧರೆಯಲ್ಲಿ ಬದುಕುವ ಬಗೆ ಹೇಗೆ? ಪರಮಾತ್ಮ, ಇರಲಿ. ಚಿತ್ತಪಟದಲ್ಲಿ ಬರೆದಿರುವ ಚಿತ್ತ ಪಕ್ಷಿಯು ನಿರ್ಜೀವದಿಂದ ಆ ಚರು ಇಟ್ಟಿದ್ದ ಮತ್ತು ನಾರವನ್ನು ಒಂದೊಂದಾಗೆ ನುಂಗಿ ಅದೇ ಚಿತ್ತಪಟಕ್ಕೆ ತೆಗೆದುಕೊಳ್ಳುತ್ತದೆ. ಹೇ ಪಕ್ಷಿ, ನಿಲ್ಲು ನಿಲ್ಲು! ಪರಮಾತ್ಮ, ಶನಿ ರಾಜ, ಇದು ಏನು ಮಾಡಿಸಬೇಕೆಂದ್ರೆ ಎಲ್ಲವನ್ನು ಮಾಡಿಸು. ನನಗೆ ನಿದ್ರಾದೇವಿಯು ಬಹಳವಾಗಿ ಬಾರಿಸುತ್ತಿರುವುದು. ನಾನಿನ್ನು ಹೋಗಿ ಅಲ್ಲೇ ಮಲಗುವೆನು. ವಿಚಿತ್ರವಾದ ಮಾಯೆಯು. ನಾನು ಬಂದು ಮನಗಿರುವಾಗ ನಾನು ಓರ್ವನೇ ಬಂದು ಮನಗಿದನಲ್ಲ. ಆಹಾ, ರಾರಾಧಿಸಿ ಈ ಸುಮ ಕೋಮಲೆ ಯಾರಾಗಿರಬಹುದು? ಓಹೋ, ಧರಣಿ ದೇವಿ ಏನಾದ್ರೂ ಬಂದು ಮನಗಿರುವಳೆ? ಛೇ, ಎಂದಿಗೂ ಸಾಧ್ಯವಿಲ್ಲ. ಓಹೋ,
ಈ ಸತ್ಯವಂತ ಕರ್ಮರಾಜರ ಸತ್ಯವನ್ನು ಪರೀಕ್ಷೆ ಮಾಡಲಿ ಎಂದು ಬಂದೆನು ಮರಳೆ. ಇದು ಎಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ ಏನು ಮಾಡಿಸ್ಬೇಕೆಂದ್ರೆ ಎಲ್ಲವನ್ನು ಮಾಡಿಸು. ನಿನ್ನ ಕೃಪೆ ಇದ್ದದ್ದೇ ಆಗಲಿ. ನಾನಿನ್ನು ಹೋಗಿ ಅಲ್ಲೇ ಮನಗುವೆನು. ಶನಿರಾಜ ಕಾಕವಾಹನ ಕಲಿಪುರುಷ ಚಿತ್ತಬಡದೆ ಬಂದಿರುವ ಚಿತ್ತದಾಂಸ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ಆ ಕರುಣಿಟ್ಟಿನ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅದೇ ಚಿತ್ರಪಟಕ್ಕೆ ಹೋಗಿ ಸೇರಿಕೊಂಡಿದ್ದಲ್ಲ. ಹೇ ಪಕ್ಷಿ ನಿಲ್ಲು ನಿಲ್ಲು. ಹಾ ಪರಮಾತ್ಮ ಶನಿದೇವ. हमसे बसियो माया मोहिनिया माया जालविदेनु हरिये अरवनोगी तो हमसे बसियो. ಪರಮಾತ್ಮ ಶನಿದೇವ, ಈ ಭಾರತ ಕಳವಿನಿಂದ ಈ ಮನೆ ದೆಸೆಯಿಂದ ನನಗೆ ಮುಂದೆ ಯಾವ ಕೇಡು ಸಂಭವಿಸಬಹುದು ನಾ ಬೇರೆ ಕಣನಲ್ಲ. ಪರಮಾತ್ಮ ನನಗೆ ನಿದ್ರಾ ದೇವಿಯು ಬಹಳವಾಗಿ ಬಾಧಿಸ್ತಿರುವುದು. ನಾನಿನ್ನು ಹೋಗಿ ಅಲ್ಲೇ ಮಲಗುವೆನು. ಆಹಾ, ಕೋಳಿ ಕೂಗಿ ಬೆಳಗಾದರೂ ಈ ಮಹಾತ್ಮರು ಎಚ್ಚರವಿಲ್ಲದಂತೆಯೇ ಮಲಗಿರುವರಲ್ಲ. ಇರಲಿ, ನನ್ನ ಮುತ್ತಿನ ಹಾರವನ್ನು ನನ್ನ ಕೊರಳಿಗೆ ಧರಿಸಿಕೊಂಡು ಆನಂತರ ಎಚ್ಚರಗೊಳಿಸುತ್ತೇನೆ. ಓಹೋ, ಏನಾಯಿತು? ನನ್ನ ಮುತ್ತಿನ ಹಾರವು ಇಲ್ಲೇ ಇಟ್ಟಿದನಲ್ಲ. ಓಹೋ, ಈಗ ತಿಳಿಯಿತು. ನನ್ನ ಮೇಗಳ ಪ್ರೀತಿಗೋಸ್ಕರ ಈ ಮಹಾತ್ಮರು ತೆಗೆದಿಟ್ಟಿರಬಹುದೋ ಏನೋ. ಅವರನ್ನು ಎಚ್ಚರಗೊಳಿಸಿ ನಾನೇ ಕೇಳುತ್ತೇನೆ. ಪ್ರಿಯಾ, ಪ್ರಿಯಾ. ಛೇ, ನೀನು ಯಾರು? ಪರಾಸ್ತ್ರೀಯನ್ನು ಬಂದು ಮನಗಿರುವಾಗ ಪುರುಷನು ಬಂದು ಮನಗಿರುವಾಗ ನೀನು ಓರ್ವಳೆ ಬಂದು ನನ್ನನ್ನು ಎಚ್ಚರಗೊಳಿಸಲು ಕಾರಣವೇನು? ಪ್ರಿಯಾ, ನನ್ನೊಡನೆ ಇನ್ನು ಸರಸದ ಮಾತುಗಳು ಇನ್ನೇತಕ್ಕೆ ಪ್ರಿಯಾ? ನಮ್ಮ ತಂದೆಯವರು ನಿಮಗೆ ನನ್ನನ್ನು ಕೊಟ್ಟು ಲಗ್ನ ಮಾಡುವಂತೆ ಹೇಳಿ ಕಳಿಸುವರು ಪ್ರಿಯಾ. ಯಾರನ್ನ? ನನ್ನನ್ನೇ ಪ್ರಿಯಾ. ಪರಾಸ್ತ್ರೀಯರನ್ನು ಕಂಡರೆ ತಾಯೋ ಪಾದೆ ಅಂತ ಭಾವಿಸುವ ಇದನ್ನು ಕಂಠ ಮಾಡಿಕೊಳ್ಳಲಾರೆ. ಮೊದಲು ಈ ಮಂದಿರ ಬಿಟ್ಟು ಹೊರಡಬಾರದು. ಪ್ರಿಯಾ, ಹೋಗಲಿ. ನನ್ನನ್ನು ಲಗ್ನ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ನನ್ನ ಮುತ್ತಿನ ಹಾರವನ್ನಾದರೂ ನನಗೆ ಕೊಟ್ಟು ಬಿಡು ಪ್ರಿಯಾ. ಅಮ್ಮ ಅಮ್ಮ, ಅಲ್ಲಿನ ವಿಚಾರವನ್ನು ನಾನು ಏನು ಹೇಳಿಕೊಳ್ಳಲಿ ತಾಯಿ? ಅದೆಂತ ವಿಚಾರವಿದ್ದರೂ ಹೇಳು. ಅಮ್ಮ, ಗೋಡೆ ಮೇಲೆ ಬಂದಿರುವ ಚಿತ್ತಪಟದಲ್ಲಿ ಬಂದಿರುವ ಚಿತ್ತದಾಂಸ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ನೀವು ಇಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗೆ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡಿದ್ದ ತಾಯಿ. ಅಮ್ಮ, ದೈವದೇವಿ ಹಣೆಗೂ ಆಕಾಶವೇಣಿ ಹಣೆಗೂ ನಾನಾದರೂ ಈ ಕಣ್ಣನ ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲವು ತಾಯಿ, ಮುಟ್ಟಲಿಲ್ಲವು. ಇದನ್ನು ನಿಜವೆಂದು ತಿಳಿಯಬೇಕು ತಿಳಿವರಾಗಿ ತಾಯಿ. ಅಯ್ಯೋ ಮೂರ್ಖ. ಏನ ನಾಡಿದೆ ಪುಳದ ಏನ ನಾಡಿದೆ ಏನ ನಾಡಿದೆ ಕುಳಹದ ನೀನು ಏನ ನಾಡಿದೆ ಅರ್ಧರಾತ್ರಿಯೋಳು ಬರವೆ ಬಂದು ಅರ್ಧರಾತ್ರಿಯೋಳು ಎದ್ದು ಬರವೆ ಕದ್ದು ಸದ್ದ ಮಾಡದೀಗ
ನಾಡಿದೆ. ಆಹಾಹಾಹಾಹಾ, ಕಳ್ಳನಲ್ಲಿ ಕಳ್ಳ, ಘನಘಾತುಕ ಕಳ್ಳ, ಮನೆಯಾಳ, ಮೂರ್ಖ, ಚಂಡಾಳ. ಹಾದಿಯಲ್ಲಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ತಂದೆಯವರು ಕರೆದುಕೊಂಡು ಬಂದ ತಪ್ಪಿಗೆ ಅನ್ನವನ್ನು ಹಾಕಿದವನಿಗೆ ಕನ್ನವನ್ನು ಹಾಕಿದೆಯೇನು ಮೂರ್ಖ. ಒಳ್ಳೆಯ ಮಾತಿನಿಂದ ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಒಳ್ಳೆಯ ಮಾತಿನಿಂದ ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ. ಇಲ್ಲವಾದರೆ ನಮ್ಮ ತಂದೆಯವರಿಗೆ ಹೇಳಿ ನಿನಗೆ ವಿಧ ವಿಧವಾದ ಶಿಕ್ಷೆಗಳನ್ನು ಕೊಡಿಸುತ್ತೇನೆ ಮೂರ್ಖ. ಬಿಡ ದಾರಿಯನ್ನ ಪರಮಾತ್ಮ, ಬಿಡ ದಾರಿಯನ್ನ. ಪರಮಾತ್ಮ ಸರಿದೇವ, ಕೇವಲ ಹಲಪ ಹೆಂಗಸನಿಂದ ಕೇಳಿ ಮಾತನಾಡುಗಳೆಲ್ಲ ಕೇಳಿಬಿಟ್ಟನಲ್ಲ. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರ್ದಾಗಿತ್ತು. ಹಠ ಭಾಗ್ಯನಾದೆ ಗತಿ ಕಾಣನಾನೋ, ಪಾಪಿಯಾದ ಲೋಲಿಕೆಯಿಂದ ನಾ ಮೋಸವೋದೆ, ನಾ ಮೋಸವೋದೆ. ದೇವಾ ಸರಿದೇವಾ, ಪರಮಾತ್ಮ ಸರಿದೇವ. ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಮಾಡುವುದೇಗೆ. ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಮಾಡುವುದೇಗೆ. ಮಾಂದವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಮಾಂದವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ದೇವಾ ಸರಿದೇವಾ, ಪರಮಾತ್ಮ ಮಡದಿ ಮಗಳ ಬಿಟ್ಟು ರಾಜಕೋಟ ಬಂದೇ ಬರದು. ಅಯ್ಯೋ ಪರಮಾತ್ಮ, ಮಡದಿ ಮಗಳ ಬಿಟ್ಟು ರಾಜಕೋಟ ಬಂದೇ ಬರದು. ಈ ಪರಿಗಾತಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಈ ಪರಿಗಾತಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ದೇವಾ ಸರಿದೇವಾ, ಪರಮಾತ್ಮ ಶ್ರೀದೇವರ ಪಾದ ಗೋವಿಂದೋ, ಶ್ರೀದೇವರ ಪಾದ ಗೋವಿಂದೋ, ಶ್ರೀದೇವರ ಪಾದ ಗೋವಿಂದೋ. ಅಪ್ಪಾಜಿ ಓಹೋ, ಏನಿರಬಹುದು? ನನ್ನ ಮಗಳಾದ ಆಲೋಲಿಕೆಯು ಹೋಗುವಾಗ ನಗುನಗುತ್ತಾ ಹೋದವಳು ಈಗ ಈ ರೀತಿ ಅಳುತ್ತಾ ಬರುತ್ತಿರಲು ಕಾರಣವೇನಿರಬಹುದು? ಇರಲಿ, ಸಮೀಪಕ್ಕೆ ಬರಲಿ, ವಿಚಾರಿಸಿ ನೋಡುತ್ತೇನೆ. ಅಪ್ಪಾಜಿ, ತಂದೆಯವರ ಪದಕ್ಕೆ ನಮಸ್ಕರಿಸುವೆನು. ಮಗಳ ನಿನಗೆ ಮಂಗಳವಾಗಲಿ, ಮೇಲಕ್ಕೆ ಒಳಗಮ್ಮ. ಅಪ್ಪಾಜಿ, ಮಗಳೇ, ಅಪ್ಪಾಜಿ, ಮಗಳೇ, ಈ ರೀತಿ ದುಃಖಿಸುತ್ತಿರಲು ಕಾರಣವೇನಮ್ಮ? ಅಪ್ಪಾಜಿ, ಈಡೆ ರಾತ್ರಿ ಹಾರ್ಮು ಪೋಯಿಂದಿ ಅಪ್ಪಾಜಿ, ಹಾರ್ಮು ಪೋಯಿಂದಿ. ಅದೇ ಸರಿಯಾಗಿ ಹೇಳಮ್ಮ. ನೀನಿನ್ನು ಮಗಳೇ, ನೀನಿನ್ನು ಅದೇ ಸರಿಯಾಗಿ ಹೇಳಮ್ಮ. ಅಪ್ಪಾಜಿ, ಈಡೆ ರಾತ್ರಿ ಆ ಮಹಾತ್ಮನ ಸಂಗಡಮು ಹಾರ್ಮು ಪೋಯಿಂದಿ ಅಪ್ಪಾಜಿ, ಹಾರ್ಮು ಪೋಯಿಂದಿ. ಮಗಳೇ, ನೀನಿನ್ನು ಸಣ್ಣ ವಯಸ್ಸಿನ ಬಾಲೆಯಮ್ಮ. ಪರಪುರುಷರ ವಯಸ್ಸಿನ ಅರ್ಥವನ್ನು ತಿಳಿಯದೆ ಈಗೆಲ್ಲ ಮಾತನಾಡುವುದು ಉಚಿತವಲ್ಲ ಮಗಳೇ. ಆ ಮಹಾತ್ಮರು ನಿನ್ನ ಮೇಗಳ ಪ್ರೀತಿಗೋಸ್ಕರ ನಿನ್ನ ಮುತ್ತಿನ ಹಾರವನ್ನು ತೆಗೆದಿಟ್ಟಿರಬಹುದು ಏನೋ. ಆ ಮಹಾತ್ಮರನ್ನು ಕರೆಯಿಸಿ ನಿನ್ನ ಮುತ್ತಿನ ಹಾರವನ್ನು ನಿನಗೆ ಕೊಡಿಸುತ್ತೇನೆ ಮಗಳೇ. ಅಪ್ಪಾಜಿ, ಆ ಮುತ್ತಿನ ಹಾರಕ್ಕೆ 1 ಲಕ್ಷ ಬೆಲೆ ಬಾಳುವುದು ಅಪ್ಪಾಜಿ. ಏನಮ್ಮ, ನಾನು ಮಾಡಿಸಿದ ಮುತ್ತಿನ ಹಾರದ ಬೆಲೆ ನನ್ಗೆ ಗೊತ್ತಿಲ್ವೇ? ಅದೆಷ್ಟಾದ್ರೂ ಆಗ್ಲಿ,
ಮುತ್ತಿನ ಹಾರವನ್ನು ನಿನಗೆ ತರಿಸಿಕೊಡುತ್ತೇನೆ ಮಗಳೇ. ನಿಜವಾಗಿಯೂ ತರಿಸಿಕೊಡುವಿರಾ? ನಿಜವಾಗಿ ತರಿಸಿಕೊಡುವೇನೆ ಮಗಳೇ. ಖಂಡಿತವಾಗಿ ಕೊಡಿಸುವಿರಾ ಅಪ್ಪಾಜಿ? ಖಂಡಿತವಾಗಿ ಕೊಡಿಸುವೇನೆ ಮಗಳೇ. ಹಾಗಾದರೆ ನಾನು ಇನ್ನು ಹೋಗಿ ಬರಲಿ ಅಪ್ಪಾಜಿ. ಹೋಗಿ ಬಾ ಮಗಳೇ, ನಿನಗೆ ಮಂಗಳವಾಗಲಿ. ಆ ಮಹಾತ್ಮರನ್ನು ಕರೆಯಿಸಿ ಸ್ವಲ್ಪ ವಿಚಾರಿಸಿ ನೋಡುತ್ತೇನೆ. ಮಹಾತ್ಮರೇ, ಮಹಾತ್ಮರೇ, ಇಲ್ಲಿ ಬರುವರಾಗಿ ಬಂದಾನೆ. ವಿಚಾರವೇನು ಸೆಟ್ಟರೆ? ಮಹಾತ್ಮರ, ಈ ದಿವಸ ನಮ್ಮ ಚಿತ್ರದ ಅರಮನೆಯಲ್ಲಿ ನನ್ನ ಮಗಳಾದ ಆಲೋಲಿಕೆಯು ಹಾಗೂ ನೀವಿರುವರು ಇದ್ದದ್ದು ನಿಜವೇ? ನಿಜ ಸೆಟ್ಟರೆ. ಹಾಗಾದರೆ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ ಸೆಟ್ಟರೆ. ಅಲ್ಲಿನ ವಿಚಾರವನ್ನು ನಾನು ಏನೆಂದು ಹೇಳಿಕೊಳ್ಳಲಿ ಸೆಟ್ಟರೆ? ಅದೇ ರೀತಿಯ ಪರವಾಗಿಲ್ಲ, ಧೈರ್ಯವಾಗಿ ಇಡುವರಾಗೆ. ಸೆಟ್ಟರೆ, ಗೋಡೆಯ ಮೇಲೆ ಬರೆದಿರುವ ಚಿತ್ತಪಟದಲ್ಲಿ ಬರೆದಿರುವ ಚಿತ್ತದ ಅಂಶಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ಆ ತರುಣಿ ಇಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡಿದ್ದು ಸೆಟ್ಟರೆ. ಸೆಟ್ಟರೆ, ಧರಣಿ ದೇವಿ ಹಾಣೆಗೂ ಆಕಾಶವೇಣಿ ಹಾಣೆಗೂ ನಾನಾದರೂ ಈ ಕಣ್ಣದ ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲವು ಸೆಟ್ಟರೆ, ಮುಟ್ಟಲಿಲ್ಲವು. ಮಹಾತ್ಮರೇ, ಆ ಮುತ್ತಿನ ಹಾರವನ್ನು ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡಿ. ಅದೇ ಮುತ್ತಿನ ಹಾರವನ್ನು ನಿಮಗೆ ವರದಕ್ಷಿಣೆ ಹಾಕಿ ಕೊಟ್ಟು, ಅದು ಅಲ್ಲದೆ ನನ್ನ ಮಗಳನ್ನು ನಿಮಗೆ ಕೊಟ್ಟು ಲಗ್ನ ಮಾಡಿ ಕೊಡುತ್ತೇನೆ. ಸೆಟ್ಟರೆ, ಇಲ್ಲದ ವಸ್ತುವನ್ನು ನಾನು ಎಲ್ಲಿನ ತಾನೇ ತಂದುಕೊಡ್ಲಿ ಸೆಟ್ಟರೆ? ಅಯ್ಯೋ ಪಾಪಿ, ಪರಮಾತ್ಮ, ಕಳ್ಳನಲ್ಲಿ ಕಳ್ಳ, ಘನಘಾತುಕ ಕಳ್ಳ. ಆದಿಯಲ್ಲಿ ಹೋಗುತ್ತಿದ್ದ ನಿನ್ನನ್ನು, ಆದಿಯಲ್ಲಿ ಅನಾಥನಾಗಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನವನ್ನು ಹಾಕಿದ ತಪ್ಪಿಗೆ ತನ್ನವನ್ನು ಹಾಕಿದ ಹಾಗೆ ನನ್ನ ಮಗಳ ಮುತ್ತಿನ ಹಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಬೊಗಳುತ್ತಿರುವೆ ಪಾಪಿ. ಒಳ್ಳೆ ಮಾತಿನಲ್ಲಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನಿನ್ನ ವಸ್ತ್ರಗಳನ್ನು ಕಳಿಸಿರುವನಾಗೋ. ಸೆಟ್ಟರೆ, ಸೋಲಿಸಿ ನೋಡಿಕೊಳ್ಳದೆ ಸೆಟ್ಟರೆ. ಓಹೋ, ನೋಡುತ್ತೇನೆ. ಓಹೋ, ಇಲ್ಲಿ ಇಲ್ಲವಲ್ಲ. ಓಹೋ, ಎಲ್ಲೋ ಈ ಪಾಪಿ ಆಡ್ದ ಅಂದ ಚಂದವನ್ನು ನೋಡಲಾರ್ದೆ ಎಲ್ಲೋ ನುಂಗ್ಬಿಟ್ಟಿದ್ದಾನೆ. ಎಲ್ಲೋ ಪಾಪಿ, ನಿನ್ನ ಬಾಯಿ ಅಂತ ತೆರೆಯುವನಾಗೋ. ನೋಡಿಕೊಳ್ಳದೆ ಸೆಟ್ಟರೆ. ಓಹೋ, ಇಲ್ಲಿ ಇಲ್ಲವಲ್ಲ. ಓಹೋ, ಈತನಿಗೆ ಬಾಯಿ ಜರ್ಬಿನ ಶಿಕ್ಷೆಯೂ ಸಾಲದು. ಈತನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಚಂದ್ರಸೇನ ಮಹಾರಾಜರ ಹತ್ರ ವಿಧ ವಿಧ ಶಿಕ್ಷೆಗೆ ಗುರಿಪಡಿಸಿದರೆ ಆಗ ಬರುವುದು ನನ್ನ ಮಗಳ ಮುತ್ತಿನ ಹಾರವು. ಎಲ್ಲ ಪಾಪಿ, ನಿನ್ನ ಕರಗಳನ್ನು ಚಾಚುವನಾಗೋ. ಪರಮಾತ್ಮ, ಸರಿದೇವ, ಪರಮಾತ್ಮ. ಬರ ಪಾಪಿ. ಸತ್ಯವೇ ಹಾಳಾಯಿತೋ, ಧರ್ಮವೇ ಬರಲಾಯಿತೋ, ಈ ಪಾಪಿಯ ಜೀವನ ಹೀಗಾಯ್ತು. ಪರಮಾತ್ಮ, ನಡೆಯ ಪಾಪಿ, ಗೊತ್ತಾಗುತ್ತೆ.